ಈ ದಿನ ತುರ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ. ಕಾರಣ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು, ಯಾರನ್ನು ಬಂಧಿಸಬೇಕು ಅಂತಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ, ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ, ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ. ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ. ಆದರೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತು ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು. ಅವರಲ್ಲಿ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ. ಆ SIT ತಂಡದ ಮುಖ್ಯಸ್ಥರು ಮತ್ತು ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ. 2 ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ. ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನನ್ನು ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ತಗೊಂಡಿದ್ದಾರೆ. ಇಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ. ನಾನಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂಥ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ. ನಿಮಗೆಲ್ಲ ಮಾಹಿತಿ ಇದೆ. ಅದು ಕೆಲವರು ಬಂಧಿಸುವಂಥ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ. ಮುಂದೆಯಲ್ಲಿ ಅದನ್ನು ವಿಚಾರಣೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ. ಅಲ್ಲಿ ಅದು ಕೋರ್ಟಿಗೆ ಬಿಟ್ಟರೆ ವಿಚಾರ ಅಲ್ಲಿ. ಆದರೆ ಎರಡನೆಯದಾಗಿ ಈಗಾಗಲೇ ತಡೆಯಾಜ್ಞೆ ಇದ್ದರೂ ಕೂಡ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಪೆನ್ಡ್ರೈವ್ ಮುಖಾಂತರ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ. ಅಲ್ಲಿ ವಿಶೇಷ ಎಂದರೆ, ಆ ಅಶ್ಲೀಲ ವಿಡಿಯೋಗಳಲ್ಲಿ ಯಾವ ಒಂದು ವಿಡಿಯೋವನ್ನು ಕೂಡ ಮುಖ ಮುಚ್ಚದೆ, ಬ್ಲರ್ ಮಾಡದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಭಾಳ ಯಕ್ಷ ಪ್ರಶ್ನೆ ಏನು ಅಂತಂದರೆ, ದೇವರಾಜೇಗೌಡನ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದು ಕುಳಿತುಕೊಂಡಿರೋದು. ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು. ನಾವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದರೆ, ಅವನನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ನಮ್ಮ ಕಾನೂನು ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ವಕೀಲ ವೃತ್ತಿಯ ಧರ್ಮ ಅದು ಮತ್ತು ನಮ್ಮ ಜವಾಬ್ದಾರಿ. ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ. ನನ್ನ ಗೃಹ ಕಚೇರಿ ಹಾಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ. ಇದು ಅವನು ಕೊಟ್ಟಂಥ ನೋಟಿಸ್ ಕಾಪಿ ವಿತ್ ಎಂಟರ್ ಪಿಟಿಷನ್ ಕಾಪಿ, ಇದು ಪ್ಲೇಂಟಿಫ್ ಕಾಪಿ. ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ. ಅಲ್ಲಿ ಇದರಲ್ಲಿ 88ನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂಬುವವನು ಇದ್ದಾನೆ. ಅಲ್ಲಿ 88ನೇ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು
ಚಿತ್ರಗಳ ಮೇಲೆ ಅಂದರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸನ್ನು ಹಾಕಿ ನಮ್ಮ ವಕೀಲರ ಕೈಲಿ ತಂದು ಕೊಡ್ತಾನೆ ಅವನು. SIT ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದರು. ಅಲ್ಲಿ ನಾನು ಯಾಕೆ ಇವತ್ತು ಈ ರಾಜ್ಯದ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದರೆ, ನಾನು ವಿಚಾರಣೆಗೆ SIT ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ. ನಾನಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು. ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಇದಕ್ಕೆ ಪೂರಕವಾದಂಥ ದಾಖಲಾತಿಗಳು ಕೊಡಿ ಅಂತ ಅಂದರು. ನಾನು ದಾಖಲೆಯನ್ನು ತೊಗೊಂಡು ಹೋದೆ ನಾನಲ್ಲಿ. ಆಗ ತನಿಖಾಧಿಕಾರಿಗಳಾದಂಥ SP ಅವರು, IPS ಆಫೀಸರ್ ತನಿಖಾಧಿಕಾರಿಗಳು, ನಾನು ಆ ಹೇಳಿಕೆಯಲ್ಲಿ ಭಾಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ಮಾಡಿದ್ದೇನೆ. ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ, ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರೋಂಥ ವಿಡಿಯೋ ಇದು. ಇದನ್ನು ನಾನು CBI ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡೋಣ, ಪ್ಲೇ ಮಾಡಿ ಅಲ್ಲ, ಇದು ಭಾಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು CBI ಕೊಡ್ತಾ ಇದ್ದೀವಿ. ನಾವು ಇದು ನನ್ನ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಆತ ಏನು ಹೇಳಿದಾನೆ ಅಂತ ಅಂದರೆ, ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ, ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ, ಅದರಲ್ಲಿ ಇದ್ದಂಥ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳು. ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೀನಿ ನಾನಲ್ಲಿ. ಸ್ಟೇ ವೆಕೆಟ್ ಮಾಡೋಕ್ಕಾಗಲ್ಲ, ಸಂತೋಷ ಮಹಿಳೆ ಬಂದರು ಮಾತ್ರ ಸ್ಟೇ ವೆಕೆಟ್ ಮಾಡ್ತಂದ್ರೆ ಅವನ ಕಣ್ಣೆದುರುಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿಯಲ್ಲಿ ಅದು ಅಂಟಿಸಿ ಅದರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡ್ತೀನಿ. ಅದನ್ನು ಈಗಾಗಲೇ ಹೇಳಿದ್ದೀನಿ ನಾನಲ್ಲಿ. ಈ ವಿಚಾರವನ್ನು SIT ಮುಂದೆ ಹೇಳಿದೆ ನಾನಲ್ಲಿ. ಯಾವ ವಿಚಾರ ಹೇಳಿದೆ ಅಂತ ಅಂದರೆ, ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್, ಯಾರ ಹೆಸರು ಹೇಳ್ತಾನಲ್ಲ, ಈ ರಾಜ್ಯದ ಮಹಾನ್ ನಾಯಕ, ಈ ಸರ್ಕಾರದ ರೂವಾರಿ, ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ, ಅದು ಸಾಕ್ಷಿಯಲ್ಲಿದೆ. ಸರ್ ಬನ್ನಿ 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 ಸರ್, ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ SIT ಅಧಿಕಾರಿಗಳು. ನೀವು ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಸಾಕ್ಷಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಅಲ್ಲಿ. ತದನಂತರ ಆ ಪೆನ್ ಡ್ರೈವು, ನನಗೆ ಕೊಟ್ಟಂಥ ವ್ಯಕ್ತಿಯ ಪೆನ್ ಡ್ರೈವು ಒಳಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಮತ್ತು ಆತನ ಗುರುಗಳಾದಂಥ, ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು. ಹೈಕೋರ್ಟ್ ಅಷ್ಟೇ ಇದೆ ಈಗ. ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು. ಈ ವಿಚಾರವಾಗಿ ನಾನು SITಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಅದರಲ್ಲಿ ಸ್ಪೆಸಿಫಿಕಾಗಿ ಬರೆದಿದ್ದೀನಿ ಅಲ್ಲಿ. ಯಾಕೆಂದರೆ ಕೆಲವರು ಹೇಳ್ತಾರೆ SITಯಲ್ಲಿರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ, IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡೇ ಆಯಿತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೇಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರೂ ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ, ಯಾಕಂದರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು,
ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ಇದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ, ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು. ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕಬೇಕಷ್ಟೆ, ಕ್ಲೋಸ್ ಮಾಡಬೇಕದ. ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರನ್ನು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ ಈಗ. ಅದು ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ ಅದು ಮಿಕ್ಕಿದೆಲ್ಲ ಹೇಳ್ತೀನಿ ನಿಮಗೆ, ಕಂಟೆಂಟ್ ಕರೆಕ್ಟಾಗಿ ಕೊಡ್ತೀನಿ ನಾನು ನಿಮಗೆ. ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವು ಯಾವ ರೀತಿ ಒಳಯೇಶ್ವರಕ್ಕೆ ಬಂತು. ಅಲ್ಲಿ ಒಳಯೇಶ್ವರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಷನ್ ಆಯಿತು ಅಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ. ಅಲ್ಲಿ ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ. ಅನ್ಬಿಟ್ಟು ಗೌಡ್ರೆ, ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ, 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರಲ್ಲ. ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಂತ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಲಾಸ್ಟಲ್ಲಿ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಸ್ಟ್ ಮಾಡೋದು, ಅದು ಹೆಂಗೆ ಕರ್ಕೊಬಂದ ನಾವೇನು ಅವ್ರ ಪಾತ್ರ ಅನ್ನೋದು ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋ ಸತಿ ಅವರ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ಸರ್ ಒಂದು ನಿಮಿಷ, ನಿಮಗೆ ಬೇಕಾಗಿರೋದು ಯಾರು ಅಂತಂದ್ರೆ ಇದರಲ್ಲಿ ಪಾತ್ರಧಾರಿ ಯಾರು, ಏನ್ ಮಾಡ್ತಾವ್ರೆ ಇದರಲ್ಲಿ ಕೊಡ. ಇಲ್ಲಿ ಕೇಳ್ರಿ, ನಾವು ಇದು ಎಂಕ್ವೈರಿ ನಡೀತಿರೋದ್ರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲ. ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾದ್ರೆ ನಿಮ್ಗೆ. ಅಲ್ಲಿ ಅದಲ್ಲ, ನಾವು ನಿಮ್ಗೆ ನೀವು ಕೇಳ್ಕೊಳ್ಳಿ, ಒಂಚೂರು ಪ್ರಶ್ನೆ ಕೇಳ್ಕೊಳ್ಳಿ. ಹೇಳಿ. ನೀವು ಅಡ್ವೊಕೇಟ್ ಅವರು, ಫಸ್ಟ್ ಸೆಕೆಂಡ್ ಬಿಜೆಪಿ ಲೀಡರ್ ಅವರು. ನೀವು ಹೇಳಿ. ನೀವು ಅಲಿಗೇಷನ್ ಮಾಡ್ತಿರೋದು ಕಾಂಗ್ರೆಸ್ ಗವರ್ನಮೆಂಟ್ ಮೇಲೆ, ಕಾಂಗ್ರೆಸ್ DCM ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ. ಹೌದು. ದೆನ್ ಯು ಆರ್ ಪ್ಲೇಯಿಂಗ್ ಹಾಫ್ ಆಫ್ ದಿ ಆಡಿಯೋ. ನಾವು ಅಷ್ಟೇ ಮಾಡೋದು. ನಾವು ಇದು CBI ಕೊಡ್ಬೇಕಿತ್ತು, ನಮಗೆ SIT ಮೇಲೆ ನಂಬಿಕೆ ಇಲ್ಲ. ಸಿಬಿಐ ನೀವು ನಾವು ಕೊಡ್ತೀವಿ. ಎಸ್ ನಾವು ಕೊಡ್ತೀವಿ. ನಾವಲ್ಲಿ ಅಲ್ಲ ಯಾವುದೇ ಕಾರಣಕ್ಕೆ ಫುಲ್ ನಾವು ಇಲ್ಲಿ ಯಾವುದೇ ಕಾರಣಕ್ಕೆ, ಯಾಕೆಂದ್ರೆ ನಮಗೆ ಕಂಟೆಂಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಅಲ್ಲಿ ನೀವು ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಹೊರಡ ಬರ್ತದೆ. ನಾವಲ್ಲಿ ನಾವು ಕೊಡ್ತಾ ಇದ್ದೀವಿ. ನಮಗೆ DK ಶಿವಕುಮಾರ್ ಪಾತ್ರ ಏನು ಅಲ್ಲಲ್ಲ ಸರ್. ಅವ್ರಿಗೆ ಸರ್ ಈ ಕೆಲಸ ಇದೆಯಾ ಇಲ್ಲ ಪ್ರಶ್ನೆ ಅಂತಲ್ಲ. ಅಲ್ಲಿ ಇಲ್ಲಿ 1 ಸೆಕೆಂಡ್ ಹೇಳ್ತೀವಿ. ಇಲ್ಲಿ
ಸರ್ ಈಗ ವಿಚಾರ ನೀವು ಇದನ್ನ 10 ಸಲ ತಗೊಳ್ಬೇಕಾರೆ ಇದನ್ನ 10 ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ. ನಿಮ್ಗೆ ಅಲ್ಲಿ ಅವ್ರಿಗೆ ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮ್ಗೆ ಅಲ್ಲಿ. ಅವ್ರಿಗೆ ನಿಮ್ಗೆ ಬೇಕಾಯ್ತು ಒಂದು ನಿಮಿಷ ಸರ್. ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಕೊಟ್ಟಿದ್ರಲ್ಲ ಅಲ್ಲಿ ನನ್ನ ಸ್ವಲ್ಪ ಸರ್ ಒಂದ್ ನಿಮಿಷ ನಾವ್ ಹೇಳಕ್ ಯಾವ್ದಲ್ಲಿ ನನಗೆ SIT ಕರೆದಿದ್ದಾರೆ ಈಗ. ಒಂದ್ ಸೆಕೆಂಡ್ ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ SIT ಸರ್. ಒಂದ್ ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾ ನಿಮ್ಗೆ ಅಲ್ಲಿ. ನಿಮ್ಗೆ ಬೇಕಾ ಯು ವಾಂಟ್ ಓನ್ಲಿ ಡಿ ಕೆ ಶಿವಕುಮಾರ್ ಸರ್. ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು. ನಾವಲ್ಲಿ ನಾವು ಕೇಳಿ ಒಂದ್ ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದಲ್ವಾ? ಆಯ್ತಲ್ಲ ನಿಮ್ಗೆ ಯಾವ್ದು ಸರ್ ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ಸ್ ಆಫರ್ ಇಲ್ಲಿ ಕೇಳಿ. ಆಫರ್ ಫೋನಲ್ಲಿ ಮಾತಾಡಿಲ್ಲ, ನಾನು ಕರ್ಸಿದ್ರು. ಆಫರ್ಗೆ ನಾನು ಕರ್ಸಿದ್ರು ಹೇಳಿ. ಇಲ್ಲಿ ಪಾಯಿಂಟ್ಸ್ ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟ್ ಕಂಟೆಂಟ್ ಹೇಳ್ಬಿಟ್ಟು ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಟೆಂಟ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದರೆ ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಯಾವುದೋ ಈಗ ಇರೋಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋವಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದರು ಮಾತ್ರ ಆಗ್ತದಲ್ಲಿ. ಯಾರ್ಯಾರು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಪ್ರಯೋಜನ ಆಗಲ್ಲ. ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನು ಹೇಳ್ತೀನಿ ಅಲ್ಲಿ. ಅವ್ರದ್ದು ಬಾಯಿ ಬಿಡಿಸ್ಕೊಳಕ್ಕಲ್ಲಿ ಆಗ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಹೌದಪ್ಪ ಸದ್ಯ ಇಷ್ಟನರ್ತನ ಮಾಡ್ತಿದ್ದೀವಲ್ಲ ಮರ ನಾವಲ್ಲಿ, ಅದನ್ನು ಮಾಡೋಕ್ಕಾಗ್ತಿಲ್ಲ ಯಾರು ಇಲ್ಲಿ, ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರಲ್ಲಿ, ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರು ಇವರು. ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು, ಲೆಕ್ಕನೇ ಇಲ್ಲ ಅಲ್ಲಿ. ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸನ್ನು ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ನನಗೆ SIT ಅಧಿಕಾರಿಗಳಿಂದ ಫೋನ್ ಬಂತು, ನಮಗೆ ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ, ನೀವು ಬರಬೇಕು ನೀವು ಅಂತ ಹೇಳಿ. ಸಾಕ್ಷಿ ವಿಚಾರಣೆ ಇಲ್ಲ, ನಾನೇನು ನನ್ನದಿದ್ದೇನು ಅಂತಂದರೆ ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನು ಕೊಟ್ಟ ನಮಗೆ ಅಲ್ಲಿ, ಏನು ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರನೇ ನಿಮಗೆ ಅದನ್ನು ಆನ್ ಮಾಡಿದ್ದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗೆ. ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್. ಅಲ್ಲ ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್. ಸುಮಾರು ಅಲ್ಲ ಒಂದು ಸೆಕೆಂಡ್ ರೀ, ತಪ್ಪೇನಿದೆ ಸರಿ ಇದೆ ಅಂತ ಅನ್ನೋದು ಈ ಕೇಳಿ. ಇಲ್ಲಿ ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರಾ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು SIT ಅವರು. ತನಿಖಾಧಿಕಾರಿಗಳು SP ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು. SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದು ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್. ನಾನು ಮೇಡಮ್ SIT ಅಂತ ಕಂಡಿದ್ದೀನಿ. ಸರ್ ನಾನು ಏನು ಕೊಟ್ಟಿದ್ದೀವಿ ಅದನ್ನ ಮಾಡ್ಬೋದು, ಅದ್ರ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ ಇಲ್ಲ ಸರ್, ನಾವೇನು ಕೊಟ್ಟಿದ್ದೀವಿ ಅದಕ್ಕೆ ಕೊಡ್ಬೋದು ಅಷ್ಟೇ. ನಿಮಗೆ ಅಲ್ಲಿ ಬಿಟ್ಟಿದ್ದೆಲ್ಲ ಕೊಡೋಕ್ಕಾಗಲ್ಲ. ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಸಕ್ಕೆ ಅಡಿಯಿಲ್ಲ ನಾವಲ್ಲಿ. ಆ ತನಿಖೆ ಮೇಲೆ ನಾವೇನಿಲ್ಲ ನಾವಲ್ಲಿ. ಆಯ್ತಾ
ಸರ್ ಇಬ್ಬರು ಯಾರೋ ಇದ್ದಾರೆ ಸರ್ ಅಲ್ಲಿ, ಅವ್ರ ಹೆಸರು ನಾನು ಸೇವ್ ಮಾಡ್ಕೊಂಡಿಲ್ಲ ಮೇಡಮ್. ಎಸ್ ಪಿ ಅವರು ಅವ್ರ ಹೆಸರು ಇದೆ ನನಗೆ, ಹೆಸರು ಮರ್ತೋಗಿದೆ ನನಗೆ. ಅಂದರೆ ಇಬ್ಬರೇ ಸರ್, ಈ ಕೇಸ್ಗೆ ಇಬ್ಬರನ್ನೇ ಹಾಕಿರೋದಲ್ಲಿ. ಒಂದು ನಿಮಿಷ ಅದಾದ ನಂತರ ಒಂದು ನಿಮಿಷ ರೀ. ಮುಗಿಸ್ಬಿಡ್ಲಿ ಅವರು. ಹಾಂ ಇರಿ, ಸ್ವಲ್ಪ ಟೈಮ್ ಕೊಡಿ ಸರ್. ಹೆಸರು ಬರ್ಕೋಬರ್ಕಾಗಲ್ಲ ಸರ್ ಅವಲ್ಲಿ. ನಮಗೆ ಕರೆದಿದ್ರಲ್ಲ ಅದು ಹೇಳ್ಬೋದಲ್ಲಿ. ನಮಗೆ ನಮ್ಮ ಏನೋ ಒಂದು ಡೈವರ್ಟ್ ಮಾಡಿ. SP ಇನ್ಚಾರ್ಜ್ ಆಫ್ ಇನ್ವೆಸ್ಟಿಗೇಷನ್. ಇದಕ್ಕೆ SIT ಯಾರು ಇಬ್ಬರು ಹಾಕಿದೆ, ಅದರಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರು ನನ್ನ ತನಿಖೆ ಮಾಡಿರೋಂಥವ್ರು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನು ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವೆಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನನಗೆ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಅಣ್ಣ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ಇನ್ನೊಂದ್ಸರಿ ರೀಪ್ಲೇ ಮಾಡಿ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾರೆ ಅಂತೇಳಿ, ಅವನಿಗೆ ಪೆನ್ ಡ್ರೈವ್ ಇರೋದು ಮೈನ್ ಆರೋಪಿ ಅವನೇ ಅಲ್ವಾ ಅಲ್ಲಿ. ಡ್ರೈವರು ಯಾರು ವಶದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲಿ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ ಅವನು ಹೊರಗಡೆ ಕಳಿಸ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಅಣ್ಣ ಆಯ್ತು ಆಯ್ತು ಆಯ್ತಣ್ಣ ಆಯ್ತಣ್ಣ. ಸರಿ 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 ಅಣ್ಣ ಸರಿ ಅಣ್ಣ ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದರೆ, ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು, ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ. ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 ಟೈಮ್ಸ್ ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದಾನಲ್ಲ ಪ್ರಜ್ವಲ್ ರೇವಣ್ಣ, ಅವ್ರ ಕಡೆ ಅಂದರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು, ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆನ್ ಡ್ರೈವ್ ಹಂಚಿರೋಂಥ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಆದರೆ ಹುಡುಕ್ಲೇ ಇಲ್ಲ ಇವರಲ್ಲಿ. ಆದರೆ ಡ್ರೈವರ್ನ ಎಲ್ಲಿ ಮಡಿಗೆವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತಾವ್ರೆ ಅಂತ ಅಂದ್ರಲ್ಲಿ, ಅವರೆಲ್ಲರನ್ನ ಬಿಟ್ಟರು ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದ್ದಾರೆ. ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ, ನಾವು ರಕ್ಷಣೆ ಮಾಡಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ಮದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅಂದರೆ ರಕ್ಷಣೆ ಮಾಡ್ಬೇಕಂತಂದರೆ ನಮ್ಮ ಹೋರಾಟ ಅದು ಇರ್ತದೆ ಅಲ್ಲಿ. ಆದರೆ ಎಲ್ಲ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಒಂದು ಸೆಕೆಂಡ್ ಸ್ವಲ್ಪ ಇದೆ ಸರ್, ಒಂದು ನಿಮಿಷ ಅದೇ. ಹಾಂ ಒಂದು ಸೆಕೆಂಡ್ ಸರ್, ಹೇಳ್ತೀನಿ ನಾನು ನಿಮಗೆ. ಅದು ಕೊಡ್ತೀನಿ ಅದನ್ನೇ ಹೇಳ್ತೀನಿ ಈಗ ಅಲ್ಲಿ. ಹಾಂ ಹೌದಲ್ವಾ, ಒಂದು ಸೆಕೆಂಡ್ ಸಕ್ಕ ಕ್ಲಿಯಾರಿಟಿ ಮಾಡ್ತೀನಿ. ಅಲ್ಲಿ ನಿನ್ನೆವರೆಗೆ ಸಂಧಾನ ಆಯಿತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, DK ಶಿವಕುಮಾರ್ ಅವರು. ಸರ್, ಈ ಕೇಸ್ ಡೆವಲಪ್ಮೆಂಟ್ಸ್ ಎಲ್ಲ ಈಗ ನಡೀತಿದ್ದಲ್ಲ, ಅರೆಸ್ಟ್ ಆದ್ಮೇಲೆ ಆಗ್ತಾ ಇರೋದು ಸಂಧಾನ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ಇದಾ ಈ ಡೆವಲಪ್ಮೆಂಟ್ಸ್ ಡೇಟ್ ಯಾವಾಗಿಂದ ಅಂತ? ಇದು ಇಲ್ಲ, ಇನ್ನು ರೇವಣ್ಣನ ಅರೆಸ್ಟ್ ಆಗಿತ್ತಿಲ್ಲ. ಆಗ ರೇವಣ್ಣನ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಒಂದು ದಿವಸ ಮುಂಚಿತದಿಂದ ಸ್ಟಾರ್ಟ್ ಆಯ್ತದು. ರೇವಣ್ಣನ ಅರೆಸ್ಟ್ ಆಗಿತ್ತಲ್ಲ, ಅದ್ರ ನಂತರ ಅರೆಸ್ಟ್ ಆಗಿದ್ದಲ್ಲಿ, ಅರೆಸ್ಟ್ ಆದ್ಮೇಲೆ ಹೇಳ್ತಾ ಮಾತನಾಡ್ತಾರೆ. ಇದಾದ್ಮೇಲೆ
ಸರ್ ಸರ್ 4 ದಿವಸ ಯಾವ ಡೇಟ್ ನೋಡೋದು ಮೊನ್ನೆ ಮೂರು ದಿವಸದ ಹಿಂದೆ ರಾತ್ರಿ 12:48 ನನಗೆ ಫೋನ್ ಬರ್ತದೆ ಅಲ್ಲಿ. ರಾತ್ರಿ 12:40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನು ಅರೆಸ್ಟ್ ಆಗಿತ್ತಿಲ್ಲ, ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ, ಇನ್ನು ಎಫ್ ಐ ಆರ್ ಆಗಿತ್ತು. ಸರ್ ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುಕಾಂತದಲ್ಲಿ ಅವ್ರ ಗುರಿ ಹೊಂದಿರೋದು ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ಗಿಲ್ಲ ಅವ್ರಿಗೆ. ಅವ್ರ ಗುರಿ ಈ ಪ್ರಕರಣದನ್ನು ಅಂದರೆ ರೇವಣ್ಣ ಅವ್ರ ಕುಟುಂಬನ ಅಂದರೆ JDS ಪಕ್ಷವನ್ನು BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರೆ ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಲ್ಲಿ, ನಾನು ರೇಪ್ ಮಾಡಿಬಿಟ್ಟಾರೆ ಅಂತೇಳಿ. ಇನ್ನೂ ಹಲವಾರು ಭಾಷೆಗಳನ್ನು ಉಪಯೋಗಿಸಿದ್ದಾರೆ ಅಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಸರ್, ಈಗ ನೀವು ಸಾಕಷ್ಟು ಪ್ರಭಾವಿಗಳ ಹೆಸರುಗಳನ್ನು ತೆಗೆದು ಗಂಭೀರ ಆರೋಪ ಮಾಡಿದ್ರೆ ನೀವು ಆಡಿಯೋ ಮಾತ್ರ ಪ್ಲೇ ಮಾಡಿದ್ದೀರಾ, ಸಂಬಂಧಪಟ್ಟಂತೆ ಎಲ್ಲ ಕೂಡ ದಾಖಲೆ ಇದೆ, ಅವ್ರೇನು ಮಾನಷ್ಟ ಮೊಕದ್ದಮೆ ಏನು ಮಾಡಿ ಖಂಡಿತ ಹಾಕ್ಬೋದು, ನಾನು ವೆಲ್ಕಮ್ ಮಾಡ್ತೀನಿ. ನಾನು ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಗರಡಿಯಲ್ಲೇ ಬೆಳೆದವನು, ನಾನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮಾರ್ಗದರ್ಶನದಲ್ಲೇ ಬೆಳೆದವನು. ತಾವೇನಾದ್ರು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದರೆ ಖಂಡಿತ ಸ್ವಾಗತ ಮಾಡ್ತೀನಿ. ನನ್ನ ವಿಳಾಸ ಗೊತ್ತಿಲ್ಲ, ನಾನು ವಿಳಾಸ ಕೊಡ್ತೀನಿ, ನನ್ನ ಅಡ್ರೆಸ್ಗೆ ನೀವು ನೋಟಿಸ್ ಕೊಡಿ, ಕೋರ್ಟಲ್ಲಿ ಬಂದು ನಾನು ಉತ್ತರವನ್ನು ಕೊಡ್ತೀನಿ. ನಾನಲ್ಲಿ ಈ ಪ್ರಕರಣವನ್ನು ನಾನು ಮಾಧ್ಯಮ ಮುಖಾಂತರ ಯಾಕೆ ನಾನು ಮನವಿ ಮಾಡ್ತೀನಿ ಅಂತಂದರೆ, ಇವತ್ತು ದೇಶದ ಸಂವಿಧಾನದಲ್ಲಿ 4 ಅಂಗಗಳಿಗೆ ಪ್ರಾಮುಖ್ಯತೆ ಇದೆ. ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, ಒಂದು ಕಾರ್ಯಾಂಗ. ಈ 3 ಅಂಗಗಳು ಕೊಲ್ಯಾಪ್ಸ್ ಆದಾಗ ಅದನ್ನು ಕಣ್ಣು ತೆರೆಸುವಂಥ ಒಂದು ಅಂಗ ಯಾವುದು ಅಂತ ಅಂದರೆ ಅದು ಮಾಧ್ಯಮ. ಅದು ಆ ಮಾಧ್ಯಮದಿಂದ ನಾನು ಒಂದು ಸೆಕೆಂಡ್ ಸರ್, ಸ್ವಲ್ಪ ಇದೆ. ಮಾಧ್ಯಮದ ಮುಖಾಂತರ ನಾನಿಲ್ಲಿ SIT ತನಿಖೆ ಬೇಡ ನಮಗೆ. ಇಲ್ಲಿ ಇದು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅವರ ಮೇಲಧಿಕಾರಿಗಳ ಮೊಬೈಲ್ಗೆ ಸಾವಿರಾರು ಫೋನ್ಗಳು ಬರ್ತಾ ಇದ್ದಾವೆ, ರಾಜಕಾರಣಿಗಳ ಫೋನ್ಗಳು, ಅಧಿಕಾರಿಗಳ ಫೋನ್ ಬರ್ತಾ ಇದೆ, ಮಿನಿಸ್ಟರ್ಗಳ ಫೋನ್ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಫೋನ್ ಬರ್ತಾ ಇದೆ, ಉಪಮುಖ್ಯಮಂತ್ರಿ ಫೋನ್ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಇದು ಪ್ರಾಮಾಣಿಕತೆ, ಪಾರದರ್ಶಕವಾಗಿ ಇದು ತನಿಖೆ ನಡೆಯಲ್ಲ ಅಲ್ಲಿ. ಈ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು CBIಗೆ ವಹಿಸಿ. ನೀವು ವಹಿಸಿಲ್ಲ ಅಂತಂದರೆ ನಾವು ಬೇರೆ ದಾರಿಯನ್ನು ನಮ್ಮ ವಕೀಲರನ್ನೆಲ್ಲ ಹಿಡಿದು ಈ ಪ್ರಕರಣ CBIಗೆ ನಾವು ಕನ್ವರ್ಟ್ ಮಾಡಿಸ್ಕೊತೀವಿ ನಾವಲ್ಲಿ. ನೀವು ಹೇಳಿದ್ದು ಕನಿಷ್ಠ ನನ್ನ ಜೊತೆ 10 ಮೀಟಿಂಗ್ ಆಯ್ತು, ಪ್ರತಿಷ್ಠಿತ ಖಾಸಗಿ ಆದ್ರೆ 10 ಮೀಟಿಂಗ್ ಅಲ್ಲಿ ನಿಮ್ಮ ಅಪಸ್ವರ ಯಾಕಿರ್ಲಿಲ್ಲ, ಆಕ್ಷೇಪ ಯಾಕಿರ್ಲಿಲ್ಲ? ನಿಮ್ಮನ್ನು ಕರೀತಾ ಇರುವಂತದ್ದು DK ಶಿವಕುಮಾರ್ ಟೀಮ್ ಅಂತ ನೀವು ಪದೇ ಪದೇ ಹೇಳ್ತಾರೆ. 10 ಮೀಟಿಂಗ್ ಇಲ್ಲದೆ ಇರುವಂತದ್ದು ಇವತ್ತೇ ಯಾಕೆ ಹೊರಗಡೆ ಬಂದಿದೆ? ಸರ್, ಒಂದು ವಿಚಾರ ನೋಡಿ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ನಾವು ಬಡ್ಡಿ ಏರ್ ಮಾಡ್ಬೋದು ಅಷ್ಟೇ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು. ನಾವಲ್ಲಿ ರಿಪ್ಲೈ ಕೊಡಬೇಕಾಯ್ತು ಯಾವಾಗ ಅಂತಂದರೆ ಫೈನಲ್ ಆದಮೇಲೆ ರಿಪ್ಲೈ ಕೊಡಬೇಕಾದ್ರೆ ನಾವಲ್ಲಿ. ಹಾಗಾಗಿ ನಾನು ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ, ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ಚರ್ಚೆ ಆಗಿದೆ ಅಲ್ಲಿ. ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನನಗೆ SIT ಕೊಟ್ಟರೆ ಪ್ರಯೋಜನ ಆಗಲ್ಲ ಅಲ್ಲಿ. ಇಲ್ಲ, ನ್ಯಾಯಾಂಗ ತನಿಖೆ ಕೊಡಿ. ಇಲ್ಲ ಅಂತ ಅಂದರೆ ಸರ್, ಟಾರ್ಗೆಟ್ ಓನ್ಲಿ ಮೋದಿಜಿ, ಟಾರ್ಗೆಟ್ ಮೋದಿಜಿ. ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮಣಿಸ್ಬೇಕು. ಮತ್ತು ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ಜೋಡಿಸಿದ್ರೆ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕಬೇಕು. ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ, ಅದು ನನಗೆ ಸಂಬಂಧದ ವಿಚಾರ. ಅದು ಕುಮಾರಸ್ವಾಮಿ ಏನು ಮಾಡ್ಕೊತಾರೆ ಬಿಡ್ತಾರೆ ಅದರಲ್ಲಿ. ಆದರೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇದೇ ಪಕ್ಷದಿಂದ ನಾನಲ್ಲಿ ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿಯಾಗಿರೋದ್ರಿಂದ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟು ಕೂಡ ವಿಡಿಯೋ ಕೊಟ್ಟಿದ್ದೀನಿ, ಆಡಿಯೋ ಕೊಟ್ಟಿದ್ದೀನಿ,
ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಕರೆಸ್ಬಿಟ್ಟಲ್ಲಿ ಅವ್ರನ್ನ ಏವನ್ ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಿಜವಾದ ಆರೋಪಿನ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ. ನಿಜವಾಗಿ ಅವ್ರನ್ನ ಕರ್ಕೊಬತ್ತಾರದು ಇವರೇಯ? ನಿಜವಾಗಿ ಅವ್ರಿಗೆ ಬೇಕಾದಂಥ ಫೈನಾನ್ಸ್ ಫೀಡ್ ಮಾಡ್ತಾರದು ಇವರೇಯ? ಅವ್ರಿಗೆ ಯಾರ್ಯಾರ ಮನೆಗೆ ಎಷ್ಟು ದುಡ್ಡು ಕೊಡ್ಬೇಕಂತ ದುಡ್ಡು ಕಳಿಸ್ತಾರದು ಇವರೇಯ ಮಧ್ಯವರ್ತಿಗಳಿಂದ? ಯಾರು ಸಂತ್ರಸ್ತ ಮಹಿಳೆಯರು ಕರ್ಕೊಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾರೆ ಇವರೇ, ಬೇರೆ ಯಾರು ಅಲ್ಲ. ಅವ್ರು ಕೇಳಬೇಕು ಯಾರು ಸಂತ್ರಸ್ತ ಮಹಿಳೆಯರು ಅವರಲ್ಲ. ನೀವು ಯಾರು ನಿಮ್ಮ ಹಾಸನದ ಯಾರು ಮಾಧ್ಯಮ ಸ್ನೇಹಿತಿದ್ರೆ ಬೇಲೂರಿಗೆ ಹೋಗಿ ಕೇಳಿ. ಬೇಲೂರಿಗೆ ಅಲ್ಲಿ ಅರೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಅರೇಹಳ್ಳಿ ಊರಲ್ಲಿ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿ, ಯಾರನ್ನ ಕರ್ಕೊಂಡ್ಬಂದ್ರು ಅಂತೇಳಿ ಯಾರಿದ್ದು ಕೊಟ್ಟರು ಸತ್ಯ ಗೊತ್ತಾಗ್ತದೆ ನಿಮಗೆ. ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ, ಆ ಪಕ್ಷ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಹೋಬಳಿ ವಯಸ್ಸಲ್ಲಿ ನಿಮ್ದು ಐತಿ. ಅಲ್ಲಿ ಅರೇಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು, ಎಷ್ಟು ಗಾಡಿ ಹೋಗಿದ್ದು, ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ. ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ, ಸ್ಕೈ ಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿದೆ ಇವತ್ತು. ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಅಲ್ಲಿ ನಿಮ್ಮ ಹತ್ರದಲ್ಲಿ ಕಿಡ್ನಾಪ್ ಮಾಡಿರೋದು ಇವರೇನಾ? ಯಾರು ಈ ಶ್ರೇಯಸ್ ಪಟೇಲ್ ಅಂದ್ರಲ್ಲ ಅವರೇನಾ? ಯಾರನ್ನ ಕಿಡ್ನಾಪ್ ಮಾಡಿರೋದು? ಈ ಸಂಸದ ಮಹಿಳೆ ಅಂದ್ರಲ್ಲ, ಈ ಅವ್ರದ್ದು KR ನಗರ ಕಡೆ ಅದು. ಇದು ನಮ್ದು ಹಾಸನದ ಹತ್ರ ಮಾತಾಡ್ತಾರೆ ನಾವಿದು KR ನಗರ ಕಡೆ ಆಗಿರೋದು. ನಾನು ಇದೇ ಅಂತಿದ್ದು ಅಲ್ಲಿ ಹಾಸನದಲ್ಲಿ. ಯಾಕೆ ಇಷ್ಟು ನಾನು ಭಾಳ ಇದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರಲ್ಲಿ ಪ್ರಕರಣದ ದಿಕ್ಕನ್ನೇ ಚೇಂಜ್ ಮಾಡ್ತಾವ್ರೆ ಇವರಲ್ಲಿ. ನನ್ನ ಪ್ರಕಾರ ಈ ನನ್ನ ಒಪ್ಪನ್ ಸಿಗಿ ಹಾಕ್ಸ್ಬಿಟ್ಟು ನಾಳೆ ಕ್ಲೋಸ್ ಮಾಡ್ಬಿಡಕ್ಕೆ ಲೆಕ್ಕ ಇವ್ರದಲ್ಲಿ ದೇವೇಗೌಡರನ್ನ ಸಿಗಿ ಹಾಕೊಂಡಾಯ್ತು. ಸರ್ CBIಗೆ ಕೊಡಕ್ಕೆ ಬೇಕಾದಂಥ ಬಲಿಷ್ಠವಾದ ದಾಖಲಾತಿಗಳಿದ್ದಾವೆ. ಅವು ಸರ್ ಕೊಡಕ್ಕಾಗಲ್ಲ. ನಾವು ನಾಳೆ ನಮ್ಮ ಸೀನಿಯರ್ಸು ನಾವೆಲ್ಲರೂ ಕುಳಿತು ಮಾತನಾಡಿ ನಾವು ಒಂದು ರೆಪ್ರೆಸೆಂಟೇಷನ್ನ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಚೀಫ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಗವರ್ನರಿಗೆ ಕೊಡ್ತೀವಿ, ನಾವಲ್ಲಿ ಚೀಫ್ ಸೆಕ್ರೆಟರಿ ಕೊಡ್ತೀವಿ. ನಾವಲ್ಲಿ ಇದ್ರ ಮೇಲೆ ಈ ಥರ ಮಾಡಿ ಅಂತೇಳಿ ಹೋಮ್ ಡಿಪಾರ್ಟ್ಮೆಂಟ್ ಯಾವುದು ಮಾಡಲಿಲ್ಲ ಅಂದರೆ ಅದೇ ರೆಪ್ರೆಸೆಂಟೇಷನ್ ಮೇಲೆ ನಾವಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ. ನಾವಲ್ಲಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿ ನಾವಲ್ಲಿ ಹೈಕೋರ್ಟಿಂದ ಸೀಕಿಂಗ್ ಫಾರ್ ಡೈರೆಕ್ಷನ್ ತೊಗೋತೀವಿ. ನಾವಲ್ಲಿ ತಗೊಂಡು ಈ ಪ್ರಕರಣ ಯಾಕೆ ಈ ಪ್ರಕರಣದಲ್ಲಿ ನಾವಲ್ಲಿ CBI ಕೇಳ್ತಿದ್ವಿ ಅಂತ ಎಕ್ಸ್ಪ್ಲೇಷನ್ ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ಸೊ ಹಾಗಾಗಿ ಸರ್ ವಿಡಿಯೋ ರಿಲೀಸ್ ಆದಮೇಲೆ ಯಾವುದು ಇದು ಅಷ್ಟೇ ವಿಡಿಯೋಗಳ ಈಗ ಸರ್ ನೆನ್ನೆಲ್ಲ ಮೊನ್ನೆ ಹೌದು ಅದೇ ನೆನ್ನೆಲ್ಲ ಮೊನ್ನೆ ಡೇಟ್ 29ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ 48 ನಿಮಿಷ. ಸರ್ ಬಿಡುಗಡೆ ಅಂತಲ್ಲ ಸರ್, ಒಂದು ನಿಮಿಷ. ಪೆನ್ ಡ್ರೈವ್ ಹಂಚಿರೋದು ಯಾರು ಒಪ್ಕೋತಾರಲ್ಲ ಅವರೇ ಬಿಟ್ಟಿದ್ವಿ ನಾವೇ ಅಂತ ಹೇಳ್ತಾರಲ್ಲ. ಇಷ್ಟಾರು ಮಾಡಿದೀವಲ್ಲಪ್ಪ ನಾವು ಅಂತಂದ್ರೆ ಅರ್ಥ ಏನು ಸರ್? ಇಷ್ಟಾರು ಸರ್ ಇದೊಂದು ತನಿಖೆ ಅಲ್ಲ, ನ್ಯಾಯಾಂಗ ತನಿಖೆ ಅಲ್ಲ. CBI ಎಂಕ್ವೈರಿ ಯಾವ್ದಕ್ಕೆ ಹಾಕಿ ಕೂಡ ನಾನು ಒಂದು ಟ್ರೂತ್ಗೆ ಸಿಗಲ್ಲ. ನನ್ನಲ್ಲಿ ನಾನು ಯಾರಿಗೂ ನೋಡೋಕ್ಕೆ ಬಿಟ್ಟಿಲ್ವಲ್ಲ ಅಂತ ಅನ್ನೋದು. ಆಮೇಲೆ ಇನ್ನೊಂದು ಮಾಧ್ಯಮ ಇನ್ನೊಂದು ಹೇಳ್ತೀನಿ, ಅಲ್ಲಿ ಇವತ್ತು ವಿಡಿಯೋ ಬರ್ತಾರೋ ಯಾವ ಕೂಡ ನನ್ನ ಪೆಂಡ್ರೈವ್ ಇರೋ ವಿಡಿಯೋಗಳಲ್ಲ. ಇವತ್ತೇನು ನಮ್ಮ ಪೆಂಡ್ರೈವ್ ವಿಡಿಯೋ ಇದೆ, ಆ ವಿಡಿಯೋ ಇಲ್ವೇ ಇಲ್ಲ. ಇವತ್ತು ಭಯಂಕರ ವಿಡಿಯೋಗಳು ಬರ್ತಾ ಇದ್ದಾವೆ. ಇವತ್ತು ಸಿನಿಮಾ ನಟಿಗಳು ಬರ್ತಾವೆ, ಸೀರಿಯಲ್ ಆಕ್ಟರ್ಗಳು ಬರ್ತಾವೆ. ಅಲ್ಲಿ ನನ್ನ ಹತ್ರ ಇರೋ ವಿಡಿಯೋಗಳಲ್ಲಿ ಕೋಟಿಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟನೆ ಕಿಲಾಡಿ ಅವನು, ದೊಡ್ಡ ಕತರ್ನ ಕಿಲಾಡಿ ಅವನಲ್ಲಿ. ಅಲ್ಲಿ ಕೊಟ್ಟಿರೋ ವಿಡಿಯೋಗಳಲ್ಲಿ 4 ಮಾತ್ರ ವಿಡಿಯೋ ಇದೆ, ಮಿಕ್ಕೆಲ್ಲ ಪಿಕ್ಚರ್ ಅವೆ. 2296 ಪಿಕ್ಚರ್ಗಳವೆ ಇಲ್ಲಿ. ಅದೇನು ಒಬ್ಬೊಬ್ರದ್ದು 10 ಸಲ 20 ಸಲ ಹಾಕಿ ಬಂದಾರಂಥವು. ಈ ಮೊನ್ನೆ ನಮ್ಗೆ ಯಾರನ್ನ ಸ್ನೇಹಿತರು ನೋಡಿದ್ರಲ್ಲಿ ಏನು ಭಯಂಕರ ವಿಡಿಯೋಗಳು ಬರ್ತಾವೆ ಇಲ್ಲಿ. ರಾಜ್ಯ ಸರ್ಕಾರ ಇಷ್ಟೆಲ್ಲರೂ ಕೂಡ ನೋಡಿ ನಮ್ದು ಹೈಟೆಕ್ ಟೆಕ್ನಾಲಜಿ ಇದೆ ಅಲ್ಲಿ. ಒಂದು ಸೆಕೆಂಡ್ ಇದು ಫೋಲ್ಡರ್ ಇದೆಯಲ್ಲ ಸರ್, ಅಲ್ಲಿ ನಂಬರ್ ಆಫ್ ಫೋಲ್ಡರ್ಸ್ ಇದೆಯಲ್ಲ ನೋಡಿ. ರಾಜ್ಯ ಸರ್ಕಾರದಲ್ಲಿ ಹೈಟೆಕ್ ಟೆಕ್ನಾಲಜಿ ಇರೋಂಥದ್ದು ಸೈಬರ್ ಕ್ರೈಮ್ ಇದೆ. ಅಲ್ಲಿ ಡೈಲಿ ವಿಡಿಯೋ ರಿಲೀಸ್ ಆಗಿ ಅಂತ ತಡೀತಾ ಇಲ್ಲ ಅವರಲ್ಲಿ. ಅವ್ರು ಏನಂತಂದ್ರೆ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡ್ಬೇಕು ಇಲ್ಲಿ. ಇದನ್ನ ಹೇಳ್ತಾರೆ ಅಲ್ಲಿ BJPಯವರು ಅಶ್ಲೀಲ ವಿಡಿಯೋಗಳು ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ಇವತ್ತು ಜಾರ್ಖಂಡಲ್ಲಿ ಏನಾಯ್ತು, ಇವತ್ತು ಒಬ್ಬ ಮಾಧ್ಯಮ ವಕ್ತಾರರನ್ನು ಇವತ್ತು ಬಿಟ್ಟು ಹೊರ ಬಂದಿದ್ದಾಳೆ. ಇವತ್ತಲ್ಲಿ 5 ದಿವಸ 6 ದಿವಸಗಳ ಕಾಲ ಕೂಡ ಹಾಕೊಂಡು ಅವಳು ಅತ್ಯಾಚಾರ ಮಾಡಿ ಅಲ್ಲಿ ಅವಳು ಲೈಂಗಿಕ ಹಿಂಸೆಯನ್ನು ಕೊಟ್ಟು ಇವತ್ತು ಹೊರಗೆ ಬಂದಿದ್ದಾಳೆ ಇವತ್ತಲ್ಲಿ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ ಏನು ಅಂತ ಅಂದರೆ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕೃತಿ. ನಾವೇಂದ್ರೆ ಆ ಒಂದು ಹೀನ ಕೆಲಸಕ್ಕೆ ಹೋಗಿದ್ರೆ ನಾನು ಇಷ್ಟು ಹೀನ ಇವಾಗ ಸೋಲ್ತಿತ್ತಿಲ್ಲ ನಾನಲ್ಲಿ. ಸರ್ ಈ ಬಿಡುಗಡೆ ಎಷ್ಟು ಮಾಡಿದ್ದೀನಿ ಅಷ್ಟು ನಿಮಗೆ ಕಳಿಸ್ಕೊಡ್ತೀನಿ. ನಿಮಗೆ ಅಲ್ಲಿ ಬೇಕು ಅಂತ ಅಂದರೆ ಅಲ್ಲ ಏನು ಹೇಳಿ ಇಲ್ಲ ಪೂರ್ತಿ ಬಿಡುಗಡೆ ನೀವು ಹೇಳಿ ಮಾಡೋಕ್ಕಾಗಲ್ಲ ಸರ್. ಅದು ಯಾಕೆ ಅಂತ ಅನ್ನೋದು CBIಗೆ ಹೋಗ್ತದೆ ಸರ್. ಥ್ಯಾಂಕ್ ಯು.
ಸರ್ ಈಗ ಒಂದು ನಾನು ಕೊಟ್ಟಿರೋಂಥ ಆಡಿಯೋನ ಪೂರ್ತಿ ಬಿಟ್ಟರೆ ಕೇಳಿ ಒಂದು ನಿಮಿಷ ಸರ್, ಇಲ್ಲ ಒಂದು ನಿಮಿಷ ಮಾತಾಡ್ತೀನಿ ಸ್ನೇಹಿತರೆ, ಒಂಚೂರು ಮುಗಿಸ್ಬಿಡ್ತೀನಿ ಸರ್. ಅಲ್ಲ ಒಂದು ನಿಮಿಷ ಕೇಳಿ, ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಹೇಳ್ಬಿಡ್ತೀನಿ. ಪ್ರಾಬ್ಲಮ್ ಏನು ಹೇಳ್ತೀನಿ ಅಲ್ಲಿ ನಾನು ಯಾಕೆ ಸರ್ 2 ಗಂಟೆ 37 ನಿಮಿಷ ಐತಿ ಟೋಟಲಿ 2 ಗಂಟೆ 37 ನಿಮಿಷ 3 ಜನದಿದೆ. ಇನ್ನೂ ಹೇಳ್ತೀನಿ ನಿಮಗೆ ಅಲ್ಲಿ ಯಾಕೆ ಮಾತನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇವತ್ತು ಯಾವುದೋ ಒಂದು ನಟಿದು ಮೂವಿ ಬಂದಿದೆ, ಬಿಡುಗಡೆ ಮಾಡಿದರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅಂದರೆ ಏನೋ ಮಾಡ್ತಾರಂತಲ್ಲ ಅದು ಮಾಡಿದ ಈಗ ಮಾಫಿಂಗ್ ಏನೋ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು, ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡಿ ಕ್ಷಮೆ ಇರಲಿ. ನಾವು ಬಿಡುಗಡೆ ಮಾಡ್ತಾ ಇಲ್ಲ ಅವೆಲ್ಲ, ಇದನ್ನ ನೇರವಾಗಿ ನಾವು CBIಗೆ ಕೊಡ್ತಾ ಇದೀವಿ, ಕೋರ್ಟಿಗೆ ಕೊಡ್ತೀವಿ. ನಾವಲ್ಲಿ ಮಾತಾಡ್ತಾರೆ ಸ್ನೇಹಿತರೆ, ಬನ್ನಿ ದೇವರಾಜೇಗೌಡರಿಗೆ ಮತ್ತೆ ನೀವು ಪ್ರಶ್ನೆ ಕೇಳಿದಂತೆ ಜಸ್ಟ್ ಒಂದು 2-3 ಪಾಯಿಂಟ್ಗಳನ್ನ ನಾನು ಮುಗಿಸ್ತೀನಿ. ಒಂದು, ದೇವರಾಜೇಗೌಡರು ಈಗ ಕರೆ ಹಾಕಿರುವಂಥ ಮಾಹಿತಿಯ ಪ್ರಕಾರ ನಿಷ್ಪಕ್ಷಪಾತವಾದ ತನಿಖೆ, ಪಾರದರ್ಶಕವಾದ ತನಿಖೆ, ರಾಜ್ಯ ಸರ್ಕಾರದ ಕೈನಲ್ಲಿ ನಡೀತಾ ಇರತಕ್ಕಂಥ SITಯ ತನಿಖೆ ಪಾರದರ್ಶಕವಾಗಿ ಆಗುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ನಾವು ನೋಡಿರೋ ಒಂದು ಈ ಸನ್ನಿವೇಶಗಳ ಪ್ರಕಾರ ವೆದರ್ ದೇರ್ ಈಸ್ ಪ್ಲಾಂಟಿಂಗ್ ಆಫ್ ಕಂಪ್ಲೇಂಟ್, ಈ ಕಂಪ್ಲೇನೆಂಟ್ಗಳನ್ನ ಕರೆಸಿ ಅವ್ರನ್ನ ಅಲ್ಲಿ ಹಾಕಿ ಕಂಪ್ಲೇಂಟ್ನ ಸೃಷ್ಟಿ ಮಾಡೋ ಒಂದು ಹುನ್ನಾರ ನಡೆದಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಇದು ನಮ್ಮ ಕಾನೂನಿನ ಪ್ರಕಾರ, ಈ ರಾಷ್ಟ್ರದ ಕಾನೂನಿನ ಪ್ರಕಾರ ಈ ಥರ ನಡೆಯುತ್ತೆ ಅಂತಂದರೆ ನಿಜವಾಗಿಯೂ ಸಹ ನಮಗೆ ದಿಗ್ಭ್ರಮೆ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಪ್ಲ್ಯಾಂಟ್ ಮಾಡಿ ಇಷ್ಟೊಂದು ಕಂಪ್ಲೇಂಟ್ಗಳನ್ನು ಹಾಕೋ ನೆಸೆಸಿಟಿ ಇದೆಯಾ? ಹೋಗ್ಲಿ, ಅದು ಯಾಕೆ ಮಾಡ್ತಾ ಇದ್ದಾರೆ? ಇದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರಾ? ರಾಜಕೀಯದ ಒಂದು ಉದ್ದೇಶ ಏನು? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಅಲಯನ್ಸ್ಗೆ ಮಾರಕವಾಗಬೇಕು, ಆದ್ದರಿಂದ ಈ ಅಲಯನ್ಸ್ ಮೇಲೆ ಇವರು ಹಾಕಿರೋ ಒಂದು ಹುನ್ನಾರ ಅಥವಾ ಕಾನ್ಸ್ಪಿರೇಷನ್ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇ ವಿಷಯ, SIT ಕಂಟಿನ್ಯೂಯನ್ಸ್ ಬಗ್ಗೆನೂ ಒಂದು ಪ್ರಶ್ನೆ ಇದೆ. SIT ಮುಂದುವರಿಬೇಕಾ? ರೇವಣ್ಣನವರ ಪ್ರಕರಣ ಆಗಲಿ ಅಥವಾ ಹಲವಾರು ಸಂತ್ರಸ್ತೆಯರು ಇವರು ಬಿತ್ತನೆ ಮಾಡಿ ಸಂತ್ರಸ್ತೆಯರನ್ನ ಕರ್ಕೊಂಬರ್ತಾ ಇರೋ ಪ್ರಕರಣಗಳಾಗಲಿ, ಪ್ಲ್ಯಾಂಟ್ ಮಾಡಿ ಸಂತ್ರಸ್ತೆಯರನ್ನ ಕರ್ಕೊಂಬರ್ತಾ ಇರೋ ಪ್ರಕರಣಗಳಾಗಲಿ, ಇಲ್ಲಿ SIT ಕಂಟಿನ್ಯೂ ಆಗಬೇಕಾ? ಕಂಟಿನ್ಯೂ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ದೇರ್ ಶುಡ್ ಬಿ ನೋ SIT ಶುಡ್ ಬಿ ಕ್ಲೋಸ್ಡ್. ನಿಷ್ಪಕ್ಷಪಾತವಾದ ಒಂದು ತನಿಖಾ ವ್ಯವಸ್ಥೆಗೆ ನಾವು ತರಬೇಕಾಗತ್ತೆ. ಅದು CBI ಆಗಿರ್ಬೋದು ಅಥವಾ ಕೋರ್ಟ್ ಡೈರೆಕ್ಟ್ ಮಾಡಿರೋ ಒಂದು ತನಿಖಾ ವ್ಯವಸ್ಥೆಗೆ, ತನಿಖಾ ತಂಡಕ್ಕೆ ಕೊಡಬೇಕಾಗತ್ತೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಈ ತನಿಖೆಯನ್ನು ಸೂಪರ್ವೈಸ್ ಮಾಡಬೇಕು. ಮೂರನೇದು, ದೇವರಾಜೇಗೌಡರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಧಿಕಾರಿಗಳ ಮೇಲೆ ಒತ್ತಡ ಇದೆ. ಇವತ್ತು ಪ್ರಬಲ ರಾಜಕಾರಣಿಗಳ ಒತ್ತಡ ಇದೆ. ಮಂತ್ರಿಗಳಾಗಲಿ ಅಥವಾ ಇನ್ನಿತರ ರಾಜಕಾರಣಿಗಳಾಗಲಿ ಅಧಿಕಾರಿಗಳ ಮೇಲೆ ಒತ್ತಡ ಇದೆ. SIT ಅಧಿಕಾರಿಗಳು ಅವ್ರು ಹೇಳೋ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರಿಮೋಟ್ ಕಂಟ್ರೋಲ್ ಇನ್ವೆಸ್ಟಿಗೇಷನ್ ಇದು ಪರ್ಮಿಸಬಲ್ಲ. ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ನ ಡೈರೆಕ್ಟ್ ಮಾಡೋದು SIT ಅವರೆಲ್ಲ ಜಸ್ಟ್ ಪಪೆಟ್ಸ್ ಆಗಿ, ಬರೀ ರಬ್ಬರ್ ಸ್ಟ್ಯಾಂಪ್ಗಳಾಗಿ ಅವ್ರು ಹೇಳಿರೋ ಆಜ್ಞೆಯನ್ನು ಪರಿಪಾಲಿಸಿ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಲ್ಕನೇ ವಿಚಾರ ಏನಂತಂದರೆ, ರೇವಣ್ಣ ಅವ್ರ ಮೇಲೆ ಇವತ್ತು ಆಗಿರೋ ಒಂದು ಪರಿಸ್ಥಿತಿ ಏನು, ರೇವಣ್ಣ ಅವ್ರ ಮೇಲೆ ಕೇಸ್ ಹಾಕಿದೆ, ಈ ಕೇಸ್ ನಿಜವಾಗಿಯೂ ಸತ್ಯಾಸತ್ಯತೆ ಇದೆಯಾ ಅಥವಾ ಜನತಾದಳ BJP ಅಲಯನ್ಸ್ನ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನನಾ? ಯಾರೇ ಮಾಡಿರ್ಬೋದು ಸ್ನೇಹಿತರೆ, ಆದರೆ ಈ ವಿಷಯ ಎದ್ದೇಳುತ್ತೆ. ನಮಗೆ ಪೂರ್ಣವಾಗಿ ಭರವಸೆ ಇದೆ. ಸಾಕ್ಷ್ಯಾಧಾರಗಳ ಪ್ರಕಾರ ದೇವರಾಜ್ ಗೌಡ್ರನ್ನ ನಾನು ಇವತ್ತು ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ಬಹಳ ದಿಟ್ಟತನದಿಂದ ಬಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸತ್ಯಾಸತ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲ ಅಂತಂದರೆ ನಾಳೆ ಚುನಾವಣೆ 7ನೇ ತಾರೀಕು,
ಜನ ಯಾವುದೋ ಒಂದು ಪರಿಕಲ್ಪನೆಯಲ್ಲಿ ಚುನಾವಣೆಗೆ ಹೋಗ್ತಾರೆ. ನಿಜ ಏನಾಯಿತು ಅಂತ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ದಿನಾಂಕ ಮುಂಚೆ ಜನರಿಗೆ ಅರಿವು ಮೂಡಿಸಬೇಕು, ಜನರಿಗೆ ಎಚ್ಚರಗೊಳಿಸಬೇಕು. ಆದ್ದರಿಂದ ಈ ಸತ್ಯಾಸತ್ಯತೆಯನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯದ ಜನರು ಹಾಗೂ ರಾಷ್ಟ್ರದ ಮಾಧ್ಯಮದವರು ಎಲ್ಲರೂ ಸಹ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು. ಎಲ್ಲಿಂದ ಹುಟ್ಟಿದೆ ಈ ಹುನ್ನಾರ, ಎಲ್ಲಿಂದ ಹುಟ್ಟಿದೆ ಈ ಕಾನ್ಸ್ಪಿರಸಿ, ಈ ಕಾನ್ಸ್ಪಿರಸಿಯ ನಿಜವಾದ ಅರ್ಥ ಏನು, ಇದರಿಂದ ಏನು ರಾಜಕೀಯ ಗೋಲ್, ಏನು ಸ್ಟ್ರೈಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಹ ನಮಗೆ ಬಹಳ ಸ್ಪಷ್ಟವಾಗಿ ದೇವರಾಜೇಗೌಡರು ಹೇಳ್ದಂಗೆ ಅಲ್ಟಿಮೇಟ್ಲಿ ಮೋದಿ ಅವರಿಗೆ, ಇಡೀ ರಾಷ್ಟ್ರದಲ್ಲಿ ಮೋದಿ ಅವರಿಗೆ ಧಕ್ಕೆ ಬರವ ಮಾಡಿ ಇಂಥ ಅಲಯನ್ಸ್ ಮಾಡಿದ್ದಾರೆ ಅಂತ ಮಾಡಿ ಒಂದಷ್ಟು ಸೀಟುಗಳು ಕಡಿಮೆ ಮಾಡಿಸ್ಬೋದಾ ಮೋದಿ ಅವರಿಗೆ ಅನ್ನೋದು ಇದರ ನಿಜವಾದ ಹುನ್ನಾರ. ವಿವೇಕ್ ಸರ್, ಇಲ್ಲಿ ಪ್ರಶ್ನೆ ಅಂದ್ರೆ ನೀವು ಕೇಸ್ ಬರೋ ಸಂಬಂಧಪಟ್ಟ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಆ ಪ್ರಕರಣನ? ನಾನು ಸಮರ್ಥನೆ ಮಾಡ್ಕೊತಾ ಇಲ್ಲ, ಒಂದೇ ಒಂದು ಪ್ರಶ್ನೆ ಎತ್ತಾ ಇದ್ದೀನಿ. ನೀವು SITನ ಹಲವಾರು ಜನ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ರೆ ಇದ್ರ ನೈಜತೆ ಏನಿದೆ, ಇಷ್ಟೇ ನಾನು ಕೇಳ್ತೀನಿ. ಯಾಕೆ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರಲಿ, ಅದಕ್ಕಾಗಿ ನಾನು ಇರೋದು. ನಡೆಸಿ ತನಿಖೆ ನಡೆಸಿ. The evidence of Devarajegowda is here. The evidence shows he has been, Devarajegowda is being influenced. ಯಾಕೆ ದೇವರಾಜೇಗೌಡರನ್ನ ಕರೆಸಬೇಕು? ನೀವು ತನಿಖಾ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ಇವ್ರ ಹತ್ರ 10 ಮೀಟಿಂಗ್ ಯಾಕೆ ಮಾಡಬೇಕು? ನಮ್ಮ ಡಿಮ್ಯಾಂಡು ನಿಷ್ಪಕ್ಷಪಾತವಾದ ಒಂದು ತನಿಖಾ ತಂಡಕ್ಕೆ ಇದನ್ನು ವಹಿಸಿ, CBI ಕೊಡಿ. ಇಲ್ಲ ಅಂತಂದರೆ ಒಂದು ಕೋರ್ಟ್ ಅಪಾಯಿಂಟ್ ಮಾಡಿರುವಂಥ ಒಂದು ತನಿಖಾ ತಂಡಕ್ಕೆ ಕೊಡಿ. ಅದರಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರಲಿ. ಆ ಹೈಕೋರ್ಟ್ ಜಡ್ಜಿನ ಒಂದು ಅಧಿನಿಯಮದಲ್ಲಿ, ಒಂದು ಅಧೀನದಲ್ಲಿ ಈ ತನಿಖೆಯನ್ನು ನಡೆಸಲಿ. ಇದು ಒಂದು. ಆದರೆ ಎಲ್ಲಿ ರಾಜಕೀಯ ಗೋಲ್ ಏನಿದೆ ಅನ್ನೋದನ್ನು ನೀವು ಮುಂದೆ ಇಡ್ತಾ ಇದ್ದೀನಿ. ಇದನ್ನು ರಾಜಕೀಯದ ಗೋಲ್ ಡ್ಯಾಮೇಜ್ ಆಗೋದ ಮೇಲೆ ನಾವು ಏನು ಮಾಡಿದ್ರೇನು ಜನಗಳಿಗೆ ಗೊತ್ತಾಗಬೇಕಲ್ಲ. ಎಲ್ಲರೂ ರಾಜಕೀಯ ಪಕ್ಷಗಳೇ. ನೀವು ಸ್ಪಷ್ಟವಾಗಿ ತನಿಖೆ ಮಾಡಿದ್ರಿ. ತನಿಖಾ ವ್ಯವಸ್ಥೆಯ ನಿಯಂತ್ರಣ ಮಾಡ್ತಿರೋರು ಕಾಂಗ್ರೆಸ್ಸು, ಸರ್ಕಾರ ಅದನ್ನು ಸ್ಪಷ್ಟವಾಗಿ ಮಾಡಿದ್ರೆ ಯಾರೂ ಏನು ಪ್ರಶ್ನೆ ಎತ್ತೋದಕ್ಕೆ ಬರಲ್ಲ. ಈ ಥರ ಒಂದು ಮರೀಚಿಕೆಯಲ್ಲಿ, ದಾರಿ ತಪ್ಪೋ ರೀತಿಯಲ್ಲಿ, ಅಥವಾ ಅನೇಕ ಇವ್ರನ್ನ ಸೃಷ್ಟಿ ಮಾಡಿಕೊಂಡು, ವಿಟ್ನೆಸಸ್ನ ಸೃಷ್ಟಿ ಮಾಡ್ಕೊಂಡು ಮಾಡಿದ್ರೆ ಇದರಲ್ಲಿ ಏನಿದೆ? ಇಷ್ಟನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. 2 ದಿನಗಳ ಹಿಂದೆ ದೇವರಾಜೇಗೌಡರನ್ನ ಸಾಕ್ಷಿಯಾಗಿ ಕರೆದು ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಪಾರ್ಟ್ ಅನ್ನ ನೀವು ಇದು ಹೊಡೆದಾಕಿ ಅಂತ ಹೇಳಿದ್ರಲ್ಲ, ಆ ಸಮಯದಲ್ಲಿ ಯಾಕೆ ದೇವರಾಜೇಗೌಡರು ಈ ಧೈರ್ಯ ತೋರಿಸಲಿಲ್ಲ? 2 ದಿನ ಆಗಿರೋದು, ಜಾಸ್ತಿ ದಿನ ಎಲ್ಲಾಗಿದೆ. ಇಮಿಡಿಯೇಟ್ ಆಗಿ ಆಚೆ ಬಂದು ಹೇಳಬೇಕು ಅಂತೇನಿಲ್ಲ. ಕರೆಕ್ಟ್, ಆಲ್ ರೈಟ್, ನೋಡೋಣ, ತನಿಖೆ ಸರಿಪಡಿಸ್ಕೊಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, CBIನೂ ಬೇಡ, ಕೋರ್ಟ್ ಅಪಾಯಿಂಟ್ ಮಾಡಲಿ. ಈಗ ನಾನು BJPಯವನು ಯಾಕೆ CBI ಬೇಕು ಅಂತ ನೀವು ಕೇಳ್ಬೋದು, ಕಾಂಗ್ರೆಸ್ ಅವರು SIT ಅಂತ ಕೇಳ್ಬೋದು. ಅವ್ರ ನಿಯಂತ್ರಣದಲ್ಲಿ ಇರ್ತದೆ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತದೆ. ಕೋರ್ಟ್ ಅಪಾಯಿಂಟ್ ಮಾಡಲಿ. ಯಾರು ಹೇಳಿದ್ರು ಸರ್? ಅದು ನಡೆದಿಲ್ಲ ಅಂದರೆ ಹೋಯ್ತು, ನಮಗೆ ದೇಶ ನಾಶ ಆಯಿತು ಅಂತಲೇ. ನಾನು ಪ್ರಜ್ವಲ್ ರೇವಣ್ಣ ಮೇಲೆ ಆ ಘಟನೆಗಳ ಸತ್ಯತೆ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಘಟನೆಗಳು ನಡೆದಿದೆ, ಆದರೆ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದು ನಮ್ದು ಸ್ಪಷ್ಟವಾದ ಪ್ರಶ್ನೆ ಮಾಡಿದ್ದೀರಿ. ಇವರು ರಾಜಕೀಯವಾಗಿ ಲಾಭ ತಗೊಳ್ಳೋದಕ್ಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು ಸರ್, ಆಫ್ಟರ್ ಪೋಲಿಂಗ್ 14 ಫಸ್ಟ್ ಫೇಸ್ ಅಲ್ಲಿ ಏನಿತ್ತು ಅದಾದ್ಮೇಲೆ ಟ್ವೀಟ್ ಮಾಡ್ತಾ ಇರೋದು, ರಾಜಕೀಯವಾಗಿ ತಗೊಳ್ಬೇಕು ಅಂತಿದ್ರೆ ಬಿಫೋರ್ ಡೇ ಮಾಡ್ಬೋದು. ಇದೆಯಲ್ಲ, ನಾಳೆ ಇದೆಯಲ್ಲ, ಅದು ಬೇರೆ 50% ಯಾವಾಗ ಸರ್ ಪೋಲಿಂಗ್ ಆಗಿ 50% ಹಾಸನಕ್ಕೆ ಯಾವಾಗ ಸರ್ ಪೋಲಿಂಗ್ ಇರ್ಬೋದು. ರಾಜಕೀಯವಾದ ಲಾಭ ನಿಮ್ಗೆ ನಾನು ಹೇಳ್ತಾ ಇರೋದು ಇದು ಹಾಸನ್ ಸ್ಪೆಸಿಫಿಕ್ ಅಲ್ಲ. ಇದು ಮೈತ್ರಿಯ ಮೇಲೆ ಕಪ್ಪು ಚುಕ್ಕೆನ ಎಬ್ಬಿಸ್ಬೇಕು. ಮೈತ್ರಿಯ ಮೇಲೆ ಅವ್ರು ಮಾಡಿರೋ ಹುನ್ನಾರ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಅಲ್ಲ, ಒಂದು ನಿಮಿಷ ಅವ್ರು ಕ್ಲಿಯರ್ ಕೊಡ್ತೀನಿ. ಇಲ್ಲಿ ಸಿದ್ದರಾಮಯ್ಯ ಅವರು ಪೋಲಿಂಗ್ ಆದ ನಂತರ SIT ರಚನೆ ಮಾಡಿದ್ದು ಹೇಳ್ತಿರಲ್ಲ, ಪೆನ್ ಡ್ರೈವ್ ಬಿಟ್ಟು ಜನರು ನೋಡಕ್ಕೆ ಗೇಮ್ ಪ್ಲೇ ಮಾಡಿದ್ದೆ. ಇದೇ ಸಿದ್ದರಾಮಯ್ಯ ಸರ್ಕಾರ
ಸಿದ್ದರಾಮಯ್ಯ ಅವ್ರ ತಂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡಿದ್ದು ಇವರೇ. ಫಸ್ಟ್ ಈ ಗೇಮ್ ಪ್ಲೇ ಮಾಡಿ ನಂತರ ಆಮೇಲೆ SIT ಗೇಮ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಸರ್ ನನ್ನ ಹತ್ರ ಇರೋ ಪೆಂಡ್ರೈವ್ ಅಲ್ಲಿ 2-3 ನಾನು ನೋಡಿರ್ಬೋದು, ಬೇಕೆಲ್ಲ ನೋಡಕ್ಕೆ ನಮ್ಮದೇ ಒಂದು ಲ್ಯಾಪ್ಟಾಪ್ ಚೆಕ್ ಮಾಡಿಸಿದ್ದು. ಫೋಲ್ಡರ್ಗಳು 2296 ಫೋಲ್ಡರ್ಗಳಿದ್ದಾವೆ. ಯಾಕೆ ಈಗ ಶೀಲ್ಡ್ ಆಗಿದೆ, ಅದು ಅವನ ಕೈಲಿ ಶೀಲ್ಡ್ ಮಾಡಿ ಸೈನ್ ಮಾಡಿ ಪ್ಯಾಕ್ ಮಾಡಿದ್ವಿ ನಾವಲ್ಲಿ, ಅದು ಕೋರ್ಟ್ ಎಲ್ಲ ಕೊಡ್ಬೇಕು ನಾವಲ್ಲಿ. ಹಾಗಾಗಿ ಈ ಎಲ್ಲಾ ಗೇಮ್ ಪ್ಲಾನ್ ನಡೆದಿರೋದ್ರಿಂದ ಇದಕ್ಕೆ ಸಿದ್ದರಾಮಯ್ಯ ಅವಾಗ ಮಾಡಿದ್ರೆ ಇವಾಗ ಮಾಡಿದ್ರೆ ಅಂತ ಅಲ್ಲ, ದೇಶಕ್ಕೆ ಕಪ್ಪು ಮಸಿ ಬಳಿಬೇಕಾಗಿತ್ತು. ಅದನ್ನ ಮೇನ್ ಫೌಂಡೇಶನ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ಯವ್ರೆ. ಸರ್ ಕಾರ್ತಿಕ್ ಅವರೇ ಹೇಳ್ತಾರಲ್ಲ, ಅಲ್ಲಿ ನಾವೇ ಕಳಿಸಿದ್ರೆ ಮಡಗಿದೆ ಅಂತ ಹೇಳ್ತಾರೆ, ಒಪ್ಕೋತಾರಲ್ಲ. ನನಗೆ ಗೊತ್ತಿಲ್ಲ, ಕೇಳ್ಬೇಕಾದ್ರೆ SIT ಮಾಡ್ಬೇಕಲ್ಲಿ. ಈಗ ಈ ಕೇಸು ನೋಡಿ, ಈ ರೇಪ್ ಕೇಸ್ ಬುಕ್ ಆದ ಮೊದಲು ಕಾರ್ತಿಕ್ ವಿರುದ್ಧ ಕೇಸ್ FIR ಆಗಿದೆ. ಕಾರ್ತಿಕ್ ಮತ್ತಿತರ ಮೇಲೆ ಒಂದು ನಿಮಿಷ ಆ 4 ಜನದ ಕೇಸನ್ನ ಇವತ್ತವರೆಗೂ ಕೂಡ SIT ತಂಡ ಅವ್ರನ್ನ ಟಚ್ ಮಾಡಿಲ್ಲ. ಆರೋಪಿಗಳನ್ನ ಆರೋಪಿಯಿಂದ FIR ಆಗಿದೆ, ಟಚ್ ಮಾಡಿಲ್ಲ ಅವ್ರಲ್ಲಿ. ಇಲ್ಲಿ ಇವ್ರು ಹಿಡ್ಕೊಂಬರ್ತಾರೆ, ಸಂತೋಷ, ಹಿಡ್ಕೊಂಬರ್ಲಿ. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆಗೆ ಗುರಿಯಾಗಿ ನಂದು ಅಬ್ಜೆಕ್ಷನ್ನೇ ಇಲ್ಲ. ಅಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ಅವ್ರಿಗೆ. ನಾನು ತಪ್ಪು ಮಾಡಿದ್ರೆ ಅನುಭವಿಸ್ಲೇಬೇಕು, ಎರಡನೇ ಮಾತಿಲ್ಲ ಅಲ್ಲಿ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅಶ್ಲೀಲ ವಿಡಿಯೋದಲ್ಲಿ ಇನ್ವಾಲ್ವ್ ಆದಂತವ್ರು ಮಾತ್ರ ಬಂಧಿಸ್ತಾವ್ರ ಹೊರತಲ್ಲಿ ಅಶ್ಲೀಲ ಚಿತ್ರಗಳನ್ನ ಹಂಚಿಕೆ ಮಾಡಿದವ್ರು ಮುಡ್ತಲೇ ಇಲ್ಲ ಇವರು. ಅದು ಯಾವಾಗ ಜನ ತಿರುಗಿದ್ರು, ಮಾಧ್ಯಮ ತಿರುಗಿ ಬೀಳ್ತೋ ಅಲ್ಲಿ ಬಲಿಕ ಪಕ್ಕ ಅಂತ ನಾನು ದೇವರಾಜಗಳಿದ್ದೀನಲ್ಲ, ನಾನು ಲಾಕ್ ಮಾಡಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗು. ಹೌದಲ್ವಾ? ಕೇಳಿ, ನಿಮ್ಗೆ ತಪ್ಪು ಮಾಹಿತಿ ಇದೆ. ಒಂದ್ ನಿಮಿಷ ನಾನು ಕೊಡ್ತೀನಿ, ನಾನು ಹೇಳ್ತೀನಿ ಸರ್. ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಉತ್ತರ ಸಿಗ್ತದೆ. ನಾನು ಮಾತಾಡಕ್ಕೆ ಉತ್ತರ ಕೊಡ್ತೀನಿ ಅಲ್ಲಿ. ನಾನು ಮೊದಲೇ ಅರ್ಥ ಆಯ್ತೀನಿ, ಪ್ರಶ್ನೆ ಅರ್ಥ ಆಯ್ತೀನಿ, ಅಲ್ಲಿ ಉತ್ತರ ಕೊಡ್ತೀನಿ. ಹೌದು ಸರ್, ಉತ್ತರ ಕೊಡ್ತೀನಿ ಸರ್, ಉತ್ತರ ಕೊಡ್ತೀನಿ. ಸ್ವಲ್ಪ ಕೊಡಿ, ಸ್ವಲ್ಪ ಸಮಯ ಕೊಡಿ, ಉತ್ತರ ಕೊಡ್ತೀನಿ. ಅಲ್ಲಿ ನಾನು ಮೊದಲನೇ ದಿವಸ ಹೋದಾಗ ನನ್ನನ್ನ ನಡೆಸ್ಕೊಂಡಂತ ರೀತಿ, ಕೇಳಿದಂತ ಕ್ವಶನ್ ಉತ್ತರಗಳು ಸಮರ್ಪಕವಾಗಿತ್ತು, ಬಹಳ ಬಲಿಷ್ಠವಾಗಿ ನಡೀತವೆ ಅಂತೇಳಿ ನನಗೆ ನಂಬಿಕೆ ಇತ್ತು ಅಲ್ಲಿ. ಆದ್ರಿಂದ ನಾನು ಮಾಧ್ಯಮದ ಹೊರಗೆ ಬಂದು ನಾನು ಅವತ್ತು ಆ ಸ್ಟೇಟ್ಮೆಂಟ್ ಕೊಡೋ ದಿವಸ ಹಲವಾರು ವ್ಯಕ್ತಿಗಳ ಫೋನ್ ನಂಬರ್ನ, ಹಲವಾರು ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋಂಥ ಪ್ರೂಫ್ಗಳನ್ನ, ಅವ್ರ ಫೋಟೋ ಕಾಪಿಗಳನ್ನ, ಅವ್ರಿರೋ ಲೊಕೇಶನ್ಗಳನ್ನ, ಅವ್ರಿರೋ ಅಡ್ರೆಸ್ ಅನ್ನು ಕೊಟ್ಟು ಬಂದಿದ್ದೆ ನಾನಲ್ಲಿ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್, ಎಷ್ಟು ಗಂಟೆಗೆ ಪೆನ್ ಡ್ರೈವ್ ಹಾಸನಿಗೆ ಬಂದು, ಯಾವ ವೆಹಿಕಲ್ ಅಲ್ಲಿ ಬಂದು, ಎಷ್ಟು ಗಂಟೆಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡಿದ್ದ, ಅಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಸಮೇತ ಕೊಟ್ಟಿದ್ದೆ. ಪೆನ್ ಡ್ರೈವ್ ಕಲೆಕ್ಟ್ ಮಾಡಿದ್ದ ನಾನು ಅವನಲ್ಲಿ. ಇವತ್ತು ಅವನು ಆರಾಮಾಗಿ ರಾಜಾರೋಷವಾಗಿ ರಾಜ್ ನಂಗೆ ನಡೀತಾ ಕುಂತವ್ರೆ ಎಲ್ಲರೂ ಅಲ್ಲಿ, ಆರಾಮಾಗಿ ಅವರೇ ಅಲ್ಲಿ. ಇಲ್ಲಿ ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಪಾಪ ಡೈಲಿ ವಿಡಿಯೋ ರಿಲೀಸ್ ಆಯ್ತಲ್ಲವೇ, ನಾವ್ ಹೇಳಂಗಿಲ್ಲ. ಆ ಮಕ್ಕಳ ವರ್ಗದಲ್ಲಿ ಏನು ಯಾವ ದೃಷ್ಟಿಯಿಂದ ಅವ್ರು ಬಲಿಯಾದ ಗೊತ್ತಿಲ್ಲ. ಕೃತ್ಯದಲ್ಲಿ SIT ತನಿಖಾ ತಂಡ ಅಷ್ಟು ಬಿಗಿಯಾಗಿದ್ದೇ ಆಗಿದ್ರೆ ಪದೇ ವಿಡಿಯೋ ಹೆಂಗ್ ರಿಲೀಸ್ ಆಗ್ತಾಯಿತ್ತು? ಪದೇ ವಿಡಿಯೋ ಒಂದ್ ಪಾಯಿಂಟ್ ಮುಗಿಸ್ತೀನಿ ನನಗೆ. ನಾನು ಕ್ಲಿಯರಿಟಿ ಕೊಡ್ತೀನಿ, ಈಗ ಕ್ಲಿಯರಿಟಿ ಕೊಡ್ತೀನಿ ಅಲ್ಲಿ. ನಾನು ಕೊಡ್ತೀನಿ. SIT ತಂಡ ನಾನು ಹೋದಾಗ ಅಲ್ಲಿ ಅವರು ಪ್ರಾಮಾಣಿಕವಾಗಿದ್ದಾರೆ, ಬೇಗ ಮಾಡ್ತಾರೆ. ಅವ್ರನ್ನ ತಗೊಂಡಲ್ಲ, ಹುಮ್ಮಸ್ಸ ತಗೊಂಡಲ್ಲ. ಸರ್ ಈ ನಂಬರ್ ಕೊಡಿ ಸರ್, ಆ ನಂಬರ್ ಕೊಡಿ ಸರ್, ಇವ್ನು ಎಲ್ಲಿದ್ದ ಸರ್, ಇವ್ನ ಅಡ್ರೆಸ್ ಯಾವ ಸರ್, ಅದೆಲ್ಲಿ ಗೊತ್ತಾ ಸರ್ ಅಂತ ಎಲ್ಲ ಬಹಳ ಹುಮ್ಮಸ್ ತಾಂಡ. ನಾನು ಖುಷಿ ಆಯ್ತು ಅಲ್ಲಿ, ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅಂದೆ ಅಲ್ಲಿ. ಅದಾದ ನಂತರ 3 ದಿವಸ ಅವ್ರ ತನಿಖೆ ಆಗ್ಲೇ ಇಲ್ಲ ಅಲ್ಲಿ. ಮತ್ತೆ 2ನೇ ಸಲ ನಾನು ಹೋದೆ. ನಾನಲ್ಲಿ ನನಗೆ ಒಂದು ಪ್ರೆಸ್ ಮೀಟ್ ಆದ್ರೂ ಮತ್ತೆ ನಿಮ್ಗೆ ಹೇಳಿಲ್ಲ ನಲ್ಲಿ. ಮತ್ತೆ ನಾನು ಇನ್ನೊಂದು ಖಾಸಗಿ ಕಾರಣ ಹೋಗಿದ್ದೀನಿ ನಾನಲ್ಲಿ. ಹೇಳ್ತಾರೆ ಅಲ್ಲಿ, ಸರ್ DK ಶಿವಕುಮಾರ್ ಯಾರ ಬಂದಿದಾರಲ್ಲ, ಅದು ಡಿಲಿಷನ್ ಮಾಡ್ಬೇಡಿ ಸರ್, ಅದು ನಿಮ್ಮ ಮುಂದೆ ಮಾಡ್ಬೇಕು, ಯಾಕಂದ್ರೆ ಕ್ಯಾಮ್ರಾ ಆಗಿತ್ತಲ್ಲ. ಸರ್ ನಾನು ಅವ್ರಿಗೆ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾರೆ ಸರ್. ನಾನು ಯಾರು ನೀವು ಪರಿಚಯ ಮಾಡ್ಕೊಂಡಿದ್ರಿ, ಸಣ್ಣಕ್ಕೆ ಯಾರಿದ್ದಾರೆ IPS ಆಫೀಸರ್, ಅವರು ಹೆಸರು ಗೊತ್ತಿಲ್ಲ ನನಗೆ. IPS ಆಫೀಸರ್ SP ಸರ್, ಇಲ್ಲ ಇಬ್ಬರೇ ಆಗಿರೋದ ಲೇಡೀಸು. ಖಂಡಿತ ಗೊತ್ತಾಗುತ್ತೆ. ತೋರಿಸಿ ಹೇಳಿ, ಯಾರು ಹೇಳ್ತೀನಿ ನಾನು. ಈಗ ಹೇಳ್ಬಿಡ್ತೀನಿ, ಯಾರು ಸ್ನೇಹಿತರು ಫೋಟೋ ಕೊಡ್ತಾರೆ ಅಂತ ಹೇಳ್ತೀನಿ ನನಗೆ. ನಾನು ಯಾರು ತನಿಖೆ ಮಾಡಿ ಅವ್ರು ಹೇಳ್ತೀನಿ ನಾನು. ಆಗ ನನಗೆ ವಿಶ್ವಾಸ ಹೊರಟಾಗಿದ್ದಲ್ಲಿ. ಯಾವಾಗ ಆ ಪ್ಯಾರ ಡಿಲೇಟ್ ಮಾಡಿ ಅಂತ ಹೇಳಿದ್ರು, ಆಗ ನನಗೆ ವಿಶ್ವಾಸ ಹೊರಟಾಯ್ತು. ಆಮೇಲೆ ಇನ್ನೊಂದು ಹೇಳಿದ್ರಲ್ಲಿ, ನೀವು ಸುಮ್ಮನೆ ಆರೋಪ ಮಾಡೋದಲ್ಲ ಅಲ್ಲಿ, ಅದಕ್ಕೆ ಕರೆಕ್ಟ್ ದಾಖಲೆ ಕೊಡಬೇಕು ಅಂದ್ರು.
ಹೌದು ನಮ್ಗೆ ಸ್ಟೇಟ್ಮೆಂಟ್ ಹಾಂ ಕರೆಕ್ಟ್ ಕರೆಕ್ಟ್ ಅದ ಕಾಪಿ ಕಾಪಿ ತಪ್ಪಿಲ್ಲ ಇವರಲ್ಲ ಇರಿ ಸರ್ ಹೇಳ್ತೀನಿ ನನಗೆ ಸುಳ್ಳು ಯಾಕಂದ್ರೆ ಎಸ್ ಇವರೇ ಮಾಡಿ ಕೊಡಿ ಎಸ್ ಸರ್ ಅಲ್ಲ ನಾನು ಅಲ್ಲ ಸಿವಿಲ್ ಡ್ರೆಸ್ ಇರೋರಿಗೆ ನೀವು ಯಾವ ಹೆಸರನ್ನ ಕೇಳಕ್ಕಾಗಲ್ಲ ನನಗೆ ಗೊತ್ತಿಲ್ಲ ನಮ್ಮ ಸ್ಟೇಜ್ ಹೇಳ್ತಾರಲ್ಲಿ ಸುಮನ್ ಡಿ ಪಂಡಿತ್ ಅಂತಂತೆ ಯಾಕೆ ತೋರಿಸ್ಬಿಡಿ ಅವ್ನ ತಗ್ಲಾಸ್ಬಿಟ್ಟು ಕೂರ್ಸ್ಬಿಟ್ಟು ನೋಡ್ಬಿಡಿ ನೀವು ಸರ್ ನೋಡಿ ಡ್ರೆಸ್ ಅಲ್ಲಿ ಇದ್ರೆ ಬೇರೆ ನೇಮ್ ಪ್ಲೇಟ್ ಇರ್ತಾರೆ ಸರ್ ಸಿವಿಲ್ ಡ್ರೆಸ್ ಅಲ್ಲಿ ನಿಮ್ಗೆ ಹೆಸರು ನಾವು ಕೇಳಕ್ಕಾಗಲ್ಲ ಆಫೀಸರ್ಗಳಿಗೆ ಯಾರು ಅಣ್ಣ ನಿಮ್ಮಷ್ಟು ಬುದ್ಧಿವಂತ ಎಲ್ಲ ಕಾರಣ ನಾನು ನಾನು ನಿಮ್ಮಷ್ಟು ಬುದ್ಧಿವಂತಿಲ್ಲ ಬಿಡಪ್ಪ ಲಾಯರ್ ಅಷ್ಟೇ ನಾವು ನಿನ್ನಷ್ಟು ಬುದ್ಧಿವಂತ ಆಗಿಬಿಡೋದು ಈಗ ಒಂದು ಓವರ್ ಆಲ್ ಆಗಿ ಸರ್ ಈ ಪ್ರಕರಣ ನಾನು ಒಂದು ಕ್ಲೋಸ್ ಮಾಡ್ತೀನಿ ನನ್ನ ಗುರುಗಳು ಇಂಗ್ಲಿಷಲ್ಲಿ ಮತ್ತು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಈ ಪ್ರಕರಣದ ರೂವಾರಿ ಈ ಕೇಸಿನ ಮೂಲ ಪೆನ್ ಡ್ರೈವ್ ತರಿಸಿ ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಶೀಲವನ್ನು ಹರಾಜಾಕಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅದರ ನೇತಾರ ಅದರ ಮಹಾನಾಯಕ ಡಿ ಕೆ ಶಿವಕುಮಾರ್ ಅವರು ಸಾಕಾ ಅಪ್ಪ 10 ಸಲ 100 ಸಲ ಹೇಳಾಗಿತ್ತ ಉತ್ತರ ಅದು ಯಾರು ಕಾರ್ತಿಕ್ ಅದು ಕಾರ್ತಿಕ್ ಕೊಟ್ಟಿದ್ದ ಪ್ರೂಫ್ ಕೊಟ್ಟಾಯ್ತಲ್ಲ ಅವಲ್ಲಿ ಯಾವುದು ನಮಗೆ ಕೊಟ್ಟರು ಕಾರ್ತಿಕನಪ್ಪ ಕಾರ್ತಿಕ್ ಅದು ಒರಿಜಿನಲ್ ಇದೆ ಕಾರ್ತಿಕ್ ಅದು ಒರಿಜಿನಲ್ ಪೆನ್ ಡ್ರೈವ್ ಇದೆ ಅದು ಆಯ್ತು ಓಕೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಥ್ಯಾಂಕ್ ಯು ಡಿಕೆಶಿ ಅವರ ವಿರುದ್ಧ ನೀವು ಕೊಟ್ಟಿದ್ರಲ್ಲ ಹೇಳಿಕೆ ಅದನ್ನ ಎಸ್ಪಿ ಅವರು ಹೇಳಿದಾಗ ಅದನ್ನ ನೀವು ಡಿಲೀಟ್ ಮಾಡಿದ್ರ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಮಾಡೋದಿಲ್ಲ ಈ ಕೇಸು ಬೇರೆ ರೀತಿ ಬರ್ಬೇಕಾದ್ರೆ ಯಾವ ಪೇಜರು ಸರ್ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲಾಯರ್ ಆಗಿ ಒಬ್ಬ ಲಾಯರ್ ಮೇಲೆ ಇವರು ಆರೋಪಿ ಮಾಡಕ್ ಒಟ್ಟಾಗ ನಾನು ನೋಟ ಕುಂತ್ಕೋಬೇಕ ನಾನು ಅವ್ರನ್ನ ಹಾಕ್ಸ್ಬಿಡ್ತಾನೆ ಒಳಕಲ್ಲಿ ನನ್ಗೆ ಈ ಕೆಲಸ ಮಾಡೋ ಅವಶ್ಯಕತೆ ಇತ್ತಿಲ್ಲ ಅಲ್ಲಿ ಅವ್ರ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ನನಗಿತ್ತಿಲ್ಲ ಈಗಿನ ಬುದ್ಧಿ ನನ್ಗಿಲ್ಲ ಅಲ್ಲಿ ಯಾವಾಗ ನನ್ನನ್ನೇ ನೀನು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ನಿನ್ಗೆ ನಾವ್ ಏನ್ ಮಾಡ್ಬೇಕು ಮಾಡ್ತೀನಿ ನನ್ಗೆ ಯಾವ ಧಮಕಿ ಹಾಕಿದ್ರು ನಾನು ಅದಕ್ಕೆ ಸಿದ್ಧನಾದೆ ಅದಕ್ಕೆ ನಾನು ಧಮಕಿಯಲ್ಲೆಲ್ಲ ಹೊರಡ್ತಾರೆ ಸರ್ ಜಾಸ್ತಿ ಅಂತ ಮಾತಾಡಕ್ ಬಂದಿದ್ದಾರೆ ಯಾರು ಸರ್ ಅಂತ ಮಾತಾಡಕ್ ಬಂದಿದ್ದಾರೆ ಯಾರು ಅವ್ರು ಏನೇನ್ ಕೊಳೆಯ ಹೌದು ಅವ್ರು ಕೇಳಿ ಎಲ್ಲ ಹೇಳ್ತಾರೆ ಅಲ್ಲಿ ಅವ್ರು ಹೇಳಿಲ್ಲ ಅಲ್ಲಿ ಯಾರೋ ಬ್ಲಾಕ್ ಮೇಲ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು 2 ವರ್ಷದಿಂದ ದೇವರಾಜೇಗೌಡ ಹೇಳಿದ್ರಲ್ಲ ಶಿವರಾಮೇಗೌಡರಿಗೆ ಹೇಳಿ ಯಾವ್ದಾರ ಬ್ಲಾಕ್ ಮೇಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿದ್ದೀರಾ ಇವರೆಲ್ಲರ ಬ್ಲಾಕ್ ಮೇಲ್ ಮಾಡ್ಕೊಂಡು ಕನ್ಫರ್ಮ್ ಹೇಳಿ ಹೋಗಿ ಥ್ಯಾಂಕ್ ಯು ಜಸ್ಟ್ ಮೈ ಬ್ರದರ್ yes बोलो क्यों आज आप प्रेस कॉन्फ्रेंस कर रही है मांग क्या है सर मांग क्या है आपकी क्यों प्रेस कॉन्फ्रेंस अभी एक मामला चल रहा है कर्नाटक में है प्लीज लिसन टू मी अभी हमारा दुनिया में सबसे बढ़िया मैं क्या बात में बोला पता नहीं चल रहा है सब भूरी का बात चल रहा है ये महिलाओं का अत्याचार का वीडियो का मामला क्या चल रहा है कर्नाटक में ये इसका रुवारी कर्नाटका गवर्नमेंट और कांग्रेस पार्टी है इसका नेता है डी के शिवकुमार जी और इसका परिवार अभी वो अश्लील वीडियो को पेन ड्राइव बना के सब आदमी को डिस्ट्रीब्यूशन किया ना इसका नेता ये हमारा डिप्टी चीफ मिनिस्टर डी के शिवकुमार जी है आज तक कोई सेक्स स्कैंडल में मिला है उन लोग को अरेस्ट किया है आज तक पुलिस वाला
मगर अभी तक कौन डिस्ट्रीब्यूशन किया पेन ड्राइव को, आज तक किसी को भी अरेस्ट नहीं किया। वो ये इन लोग का क्या है, नेशनल लेवल में हमारा मोदी जी का नाम खराब करने के लिए, हमारा भाजपा का नाम निकालने के लिए ये कांग्रेस पार्टी ने ऐसा गंदी काम कर रहा है। ये मामला पूरा दुनिया को बताना चाहिए कांग्रेस का हालत क्या है, कैसा चल रहा है, वो क्या काम कर रहा है, ये पूरा दुनिया को बताना चाहिए। इसलिए मैं प्रेस मीट बुलाया सबको। मैं ये पेन ड्राइव डिस्ट्रीब्यूशन कौन किया, वही ऑडियो रिलीज किया मैं अभी। आप लोगों को कन्नड़ा में है ना, वो हिंदी और इंग्लिश में ट्रांसलेट करके दे सकता है। अब वर्ल्ड में नंबर 1 पार्टी हमारा भाजपा पार्टी है। हम स्त्री लोग को, महिलाओं को बहुत इज्जत देता हूँ, मर्यादा हमारा पार्टी में। इन लोग का और सुबह एक मैसेज आया झारखंड में रांची में एक महिला स्पोक्समैन को निरंतर अत्याचार करके वो रूम में लॉक कर दिया था। अभी बाहर आके वो प्रेस मीट में सबको बता दिया। वो ऐसा कैरेक्टर कांग्रेस का है, हमारा बीजेपी का नहीं है। देवराज जी, आपने आरोप लगाया कि डीके शिव कुमार के साथ आपकी बात हुई थी, शिवराम गौड़ा के साथ भी बात हुई, क्या बोला था उन्होंने जो फोन पे बात हुआ था, क्या हुआ था? वो क्या बोला है, ये पूरा काम मैंने कर रहा है, ये पूरा ड्रामा हमारा है। ये क्या पूरा इसका मामला क्या है, वो क्या पेन ड्राइव का डिस्ट्रीब्यूशन अश्लील वीडियो रिलीज हो गया ना, इसका जिम्मेदारी हमने कर रहा है। तुम भी हमारे साथ में आ जाओ। कर्नाटक में गवर्नमेंट, इंडिया में गवर्नमेंट निकालेंगे, वो सब मेरे को बुलाया। कौन बोला, शिवराम गौड़ा या डीके शिव कुमार? शिवराम गौड़ा का फोन में डीके शिव कुमार ने बात किया। थैंक यू सर। लास्ट क्वेश्चन, अब क्या मांग है आपकी, क्या केस सीबीआई को जाना है? ये अभी क्या है, एसआईटी में इंक्वायरी चल रहा है ना, वो बंद करके ये इंक्वायरी जुडिशियल को इंक्वायरी देना पड़ेगा, नहीं तो सीबीआई को ट्रांसफर करना पड़ेगा। सर आपने कहा एसआईटी ऑफिशियल ने भी कुछ कहा था, आपको क्या कहा था? वो ऑफिशियल बोल रहा है, डीके शिव कुमार का नाम लिखा है ना, वो निकालना पड़ेगा। वो प्यारा वो निकालने के लिए बोल रहा है, हम नहीं निकल रहा है। थैंक यू वेरी मच।